ಭರ್ಜರಿ ಶಾಪಿಂಗ್ ಇವತ್ತು ನಮ್ಮ ಮನೆಗೆ. ನಾವು ಏನೋ ಸ್ಕೆಚ್ ಹಾಕಿದ್ಲು. ಇದು ತುಂಬಾ ಜಾಸ್ತಿ ಇದೆ, ಇದು ತುಂಬಾ ಕಡಿಮೆ ಇದೆ. ಹಾಗಾಗಿ ಯಾರಾದ್ರೂ ಪಕ್ಕದಲ್ಲಿ ಕುತ್ಕೊಂಡ್ರೆ ಏನ್ ಸ್ಕೋಪ್ ತಗೊಳ್ತಾರೋ ಗೊತ್ತಿಲ್ಲ. ಎಲ್ಲ ಇಂಗ್ಲಿಷ್ಗೆ ಹೊಡ್ತಾರಂಗ ಆಡ್ತಾರ. ಗುಡ್ ದಟ್ ಪುಚ್ ಸಿಟಿಯಿಂದ ಔಟ್ಸ್ಕರ್ಟ್ ಅಷ್ಟೇ. ನಾನೇನಾದ್ರೂ ವಿಧಾನಸೌಧ, ಕಬ್ಬನ್ ಪಾರ್ಕ್ ಆ ಕಡೆ ಓಡಾಡಬೇಕು ಅಂತ ಅಂದ್ರೆ ಮಿನಿಮಮ್ ಅಂದ್ರೂ ಕೂಡ ನನಗೆ 1 hour ಇಲ್ಲಿಂದ ಜರ್ನಿ ಅಷ್ಟೇ. ಬಟ್ ನನ್ನ ಮಗನಿಗೆಲ್ಲ ತುಂಬ ಸೇಫ್ಟಿ ಜಾಗ ಇದು. ಆಟಾಡೋಕೆ ಇಷ್ಟೊಂದು ಪ್ಲೇ ಗ್ರೌಂಡ್ ಇದೆ, ನೀವು ನೋಡ್ಬೋದು. ಇಷ್ಟು ಜಾಗ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಬೆಂಗಳೂರಲ್ಲಿ ಅಂತ ನಮಗೆ ಫ್ರೀಯಾಗಿ ಸಿಕ್ಕಿದೆ ನೋಡಿ. ಇದೇ ಫೆಸಿಲಿಟೀಸ್ ಏನಾದ್ರೂ ಸಿಟಿಲಿ ಇದೆ ಅಂತ ಹೇಳಿದ್ರೆ ಕಮ್ಮಿ ಅಂದ್ರೂ ನಮ್ಮ ಬಾಡಿಗೆ 80,000ದಿಂದ 1 ಲಕ್ಷ ಅಷ್ಟಿರೋದಲ್ಲ. ಹೌದು. ಇದೆಲ್ಲ ಫೇಸ್ 3 ನ್ಯೂಲಿ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್. ಇಲ್ಲಿ ನೋಡಿ ಪಕ್ಕದಲ್ಲಿ ಇನ್ನು ಕಟ್ತಾ ಇದಾರೆ. ಆಕ್ಚುಲಿ ಇದೆಲ್ಲ ಕಟ್ತಾ ಇದಾರೆ, ಇನ್ನೂ ಆಗ್ಬೇಕು. ಯಾರ್ಯಾರು ಫ್ಲಾಟ್ ತಗೋಬೇಕು ಅಂತ ಕನ್ಸಿಟ್ಕೊಂಡಿರ್ತೀರಾ ತಗೋಬಹುದು ಬಂದು. Hey guys, welcome back to my channel. Hey guys, let's go. Welcome to new vlog. Let's get Hi ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ನಾವು ಇವತ್ತು ಶಾಪಿಂಗ್ ಹೋಗ್ತಾ ಇದೀವಿ. ಸಖತ್ ಶಾಪಿಂಗ್ ಇವತ್ತು, ಬನ್ನಿ ಹೋಗೋಣ. ಬೆಳಗ್ಗೆ ಹೇಗಿರುತ್ತೆ ಅಂತ ನೋಡಿ. ನಮ್ಮ ಅಪಾರ್ಟ್ಮೆಂಟ್ ಸುತ್ತಮುತ್ತ ನಮ್ಮ ಫ್ಲ್ಯಾಟಿಂದ ಆಚೆ ಬಂದರೆ ಒಂದೊಳ್ಳೆ ವ್ಯೂ ಪಾಯಿಂಟ್ ಇದೆ. ಅಯ್ಯೋ ವ್ಯೂ ಪಾಯಿಂಟ್ ಏನು ಅಂತೀರಾ, ಇಲ್ಲಿ ನೋಡಿದ್ರು ಈ ಸಿಮೆಂಟ್ ಬಿಲ್ಡಿಂಗ್ಗಳೇ. ನಮ್ಮ ಪಕ್ಕದ ಫ್ಲ್ಯಾಟ್ ಅಂತೂ ಎಂಟಿ ಆಗಿದೆ, ಸೊ ಹಂಗಾಗಿ ಸೌಂಡ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಆದರೆ ಫುಲ್ ಸೈಲೆಂಟಾಗಿರುತ್ತೆ ಯಾವಾಗಲೂ. ಹಸ್ವತ್ತಿದೆ, ಬೇಗ ಬನ್ನಿ. ನೋಡಿ ನಂದಿನಿ ಹಸು ತಡ್ಕೊಳಂಗಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಇವತ್ತು. ಬನ್ನಿ ವಿಡಿಯೋ ಬ್ಲಾಗ್ ನನ್ನ ಜೊತೆಗೆ ಇವತ್ತು ಹೋಗೇ ಬಿಡೋಣ, ಬೇಗ ಜಾಸ್ತಿ ಕಾಯೋದು ಬೇಡ. ಡೋರ್ ಕ್ಲೋಸ್ ಮಾಡ್ದಂಗೆ. ಡೋರ್ ಕ್ಲೋಸ್ ಮಾಡು. ಏನು ನೆನಪಿದೆ ಗೊತ್ತಾ ನಮ್ಮ ಆಕಾಶ, ಯಾವಾಗಲೂ ಇದೇ ರೀತಿಯಾಗಿ ಎಲ್ಲಿ ತಗೊಳ್ತಾರೆ ಅಲ್ಲೇ ಬಿಡ್ತಾರೆ. ಈವನ್ ಡೋರ್ ಕೂಡ ಕ್ಲೋಸ್ ಮಾಡಲ್ಲ. ಅದ್ರ ಕಥೆನೇ ಬೇರೆ ಬಿಡಿ. ಬಾಯ್ ಬಾಯ್. ಇವತ್ತು ಸೈಕ್ಲಿಂಗೇ ಹೋಗಿಲ್ಲ ನೋಡಿ ನೀವು. ಇವತ್ತು ಸೈಕ್ಲಿಂಗೇ ಹೋಗಿಲ್ಲ ನೀವು. ಸೈಕ್ಲಿಂಗ್ ಹೋಗ್ಲಿಲ್ಲ, ಏನೂ ಇಲ್ಲ, ಲೇಟಾಗಿ ಎದ್ಬಿಟ್ನಲ್ಲ ಅದಕ್ಕೆ. ನೈಟ್ ಎಲ್ಲ ಕೆಲಸ ಮಾಡಬೇಡಿ 1 o'clockವರೆಗೂ ಅಂತ ಹೇಳ್ತೀನಿ. ನೀವೂ ಮಲಗಿದ್ ಲೇಟು, ನಾನು ಮಲಗಿದ್ ಲೇಟು, ಮತ್ತು ಮಾರ್ನಿಂಗ್ ಬೇಗ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ನಾಳೆಯಿಂದ ಬೇಗ ಹೇಳಲೇಬೇಕು. ನಾಳೆ ಅಂತ ಬೋಡಕ್ಕೆ ಹೋಗಬೇಡಣ ಇಬ್ರು. ನಾಳೆ ಎಲ್ಲಾನು ನಾಳೆ ಮಾಡ್ತೀನಿ ಅಂತ. ಶಾಪಿಂಗ್ ಹೋಗೋಣ ಬನ್ನಿ. ಭರ್ಜರಿ ಶಾಪಿಂಗ್ ಇವತ್ತು ನಮ್ಮ ಮನೆಗೆ. ಗ್ರೌಂಡ್ ಫ್ಲೋರಿನ ಬೇಸ್ಮೆಂಟಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಮಾಡಿರೋದು, ಅಲ್ಲಿ ಹೋಗ್ತಾ ಇದ್ದೀವಿ. ಫ್ಯಾನ್ ಏನಕ್ಕೆ? ಬೇಸ್ಮೆಂಟಿಂದ ಹೊರಗೆ ಹೋಗ್ತಾ ಇದ್ದೀವಿ ಇವಾಗ. ಲಿಫ್ಟಿಂದ ಬೇಸ್ಮೆಂಟಿಂದ ಹೊರಗೆ ಬಂದರೆ ನಮ್ಮ ಕಾರ್ ಪಾರ್ಕಿಂಗ್ ಇದೆ. ಆ್ಯಕ್ಚುಲಿ ಕವರ್ಡ್ ಕಾರ್ ಪಾರ್ಕಿಂಗು. ಇದು ಒಂದೇ ಫೆಸಿಲಿಟಿ ನೋಡಿ ಅಪಾರ್ಟ್ಮೆಂಟ್ಸ್ ಲೈಫಲ್ಲಿ ಚೆನ್ನಾಗಿರೋದು ಅಂತಂದರೆ, ಪಾರ್ಕಿಂಗು ಎಷ್ಟೇ ಗಾಡಿ ಬಂದರೂ ನಿಲ್ಲಿಸ್ಕೊಳ್ಬೋದು. ನೀರಂತೂ ಹಾರ್ಡ್ ವಾಟರ್ ನಮ್ಮ ಅಪಾರ್ಟ್ಮೆಂಟ್ಸಲ್ಲಿ. ಯಾರಾದರೂ ಅಪಾರ್ಟ್ಮೆಂಟಲ್ಲಿ ಸ್ಟೇ ಆಗ್ತಾ ಇರೋರು ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಿಮ್ಮ ಅಪಾರ್ಟ್ಮೆಂಟಲ್ಲೂ ಇದೇ ರೀತಿ ಹಾರ್ಡ್ ವಾಟರ್ ಅಥವಾ ತುಂಬ ಚೆನ್ನಾಗಿದೆಯಾ ನೀರು ಅಂತ ಹೇಳಿ. ಆಕಾಶ್, ನನಗೆ ಇವತ್ತಾರು ಕಾರ್ ಡ್ರೈವಿಂಗ್ ಮಾಡಕ್ಕೆ ಬಿಡ್ತಾ? ಇವತ್ತಾರು ಕಾರ್ ಡ್ರೈವಿಂಗ್ ಮಾಡದೆ ನೀನು ಕಾರ್ ಡ್ರೈವಿಂಗು ನೋಡಿ ನಮ್ಮ ಗಾಡಿಯಲ್ಲಿ ನಿಂತಿದೆ. ಕೀನಾದರೂ ಕೊಡಿ. ಓಕೆ, ಡ್ರೈವಿಂಗ್ ಮಾಡೋಕ್ಕಿಂತ ಬಿಡಲ್ಲ, ಕೀನಾದರೂ ಓಪನ್ ಮಾಡಿ ಲಾಕು. ಇನ್ನು ಲಾಕ್ ಮಾಡಬಾರ್ದು. ಓಕೆ, ಎಸ್. ಎಲ್ಲಾದ್ರಿಂದ ಇಲ್ಲೇ ಹೋಟೆಲಿದಲ್ಲಿ ತಿನ್ಕೊಂಡು ಹೋಗ್ಬಿಡೋಣ. ನನಗಿಂತ ಹಸುವಾಗಿ ಸಖತ್ತು ಸುಸ್ತಾಗ್ಬಿಡಿ. ಹೌದಾ? ಸೊ ಇದು ನಮ್ಮ ಅಪಾರ್ಟ್ಮೆಂಟಿಂದ ಆಚೆ ಬಂದರೆ ಬೇಸ್ಮೆಂಟಿಂದ. ಸೊ ನಮ್ಮ ಅಪಾರ್ಟ್ಮೆಂಟ್ಸ್ನ ಒಂದು 5 ರೌಂಡ್ ಹೊಡೆದ್ರೇ 15,000 ಸ್ಟೆಪ್ಸು ಆಗುತ್ತೆ, 500 ಕ್ಯಾಲರಿನೂ ಬರ್ನ್ ಆಗುತ್ತೆ. ನಾವೆಲ್ಲೂ ವಾಕಿಂಗ್ ಹೋಗ್ಬೇಕಾಗಿಲ್ಲ. ಅರೌಂಡ್ ಒಂದು 10-12 ಕಿಲೋಮೀಟ್ರು ವಾಕ್ ಮಾಡ್ದಂಗೆ ಆಗುತ್ತೆ. ನಮ್ಮ ಅಪಾರ್ಟ್ಮೆಂಟಲ್ಲಿ 3 ಶಾಪ್ ಇರೋದು. ಒಂದು ನಂದಿನಿ ಪಾರ್ಲರ್, ಇಲ್ಲ ಇನ್ನೊಂದು ಹೊಸ್ದಾಗಿದೆ ನೋಡಿ ಇಲ್ಲಿ ಮುಂದ್ಗಡೆ ವೆಜಿಟೇಬಲ್ ಕಾರ್ನರು ಮತ್ತು ಫ್ಲವರ್ಸ್ಗೆ. ಓಕೆ, ಈ ಕಡೆ ಇದೆ ನೋಡು, ಇಲ್ಲೊಂದು ಚಾಟ್ ಸೆಂಟರ್ ಇದೆ. ಅಲ್ಲಿ ತಿಂಡಿನೂ ಸಿಗುತ್ತೆ ಬೆಳಗ್ಗೆ ಹೊತ್ತು, ಇಡ್ಲಿ ದೋಸೆ. ಆದರೆ ಅಷ್ಟು ಕ್ವಾಲಿಟಿ ಇರಲ್ಲ, ಅಂಥ ಟೇಸ್ಟ್ ಕೂಡ ಇರಲ್ಲ. ನಮ್ಮ ಅಪಾರ್ಟ್ಮೆಂಟಿಂದ 500 ಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ಮೆಡಿಕಲ್ ಆಗಿರ್ಬೋದು, ಪಬ್ ಆಗಿರ್ಬೋದು, ಬಾರು, ಗ್ರಾಸರಿ ಸೆಂಟರು, ನಂದಿನಿ ಪಾರ್ಲರು ಹೊರಗಡೆನೂ ಸಿಗುತ್ತೆ. ಇಲ್ಲಂತೂ ರೇಟ್ನ ಕೇಳೋಕ್ಕಾಗಲ್ಲ. ಇನ್ನೊಂದು ವಿಡಿಯೋದಲ್ಲಿ ಇಲ್ಲಿರೋ ರೇಟ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದು ಮಾಡ್ತೀನಿ, ನೀವು ಗಾಬರಿ ಆಗಿಬಿಡ್ತೀರಾ. ನಾವು ಬ್ಯಾಂಗ್ಳೂರಲ್ಲಿ, ಅದರಲ್ಲೂ ಇಂಡಿಯಾದಲ್ಲೇ ಇದ್ದೀವ ಅಥವಾ ಫಾರಿನ್ ಕಂಟ್ರಿಯಲ್ಲಿ ಎಲ್ಲರೂ ಇದ್ದೀವ ಅಂತೇಳಿ.
ಆ ರೇಂಜಿಗೆ ಇಲ್ಲಿ ರೇಟ್ಗಳಿರುತ್ತೆ ತರಕಾರಿದು. ಆಳೂರಿಗೆ ಉಳ್ದವನೇ ಗೌಡ ಅಂಥೇಳಿ ನಮಗಿರೋದು ಒಂದೇ ಹೋಟೆಲ್ಲು, ಅದೇ ಶ್ರೀನಿಧಿ ವೆಜ್ಜು. ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ, ಇಲ್ಲಿಗೆ ಬರ್ಬೇಕು ನಾವು. ಬನ್ನಿ. ಇದೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು. ಬನ್ನಿ ಹೋಗೋಣ ಇವತ್ತು ಬ್ರೇಕ್ಫಾಸ್ಟ್ಗೆ. ಶ್ರೀನಿಧಿ ಫಾಸ್ಟ್ ಫುಡ್ ಸ್ಪೆಷಾಲಿಟೀಸ್ ನೋಡಿ ಇದು. ಸೊ ನಮ್ಮ ಬ್ರೇಕ್ಫಾಸ್ಟ್ ರೆಡಿ. ರವಾ ಇಡ್ಲಿ, ಡಯಟ್ ಫುಡ್ಡು. ಇರೋದಿಬ್ರು 3 ಪ್ಲೇಟ್ ಆರ್ಡರ್ ಮಾಡಿದ್ದಾರೆ ನಂದಿನಿ ನೋಡಿ. ಹಾಂ, ಸಾಗು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ? ಹೌದು, ಚೆನ್ನಾಗಿದೆ. ತಿನ್ನು 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 ತಿನ್ನು, ಕ್ಯಾಲರಿ ಬರ್ನ್ ಮಾಡುವಂತ. ಯೂಶಲಿ ನಾವು ಹೊರಗಡೆ ತಿನ್ನಲ್ಲ, ತೀರಾ ಕಡಿಮೆ. ತಿಂದರೆ ಇಡ್ಲಿ ಅಷ್ಟೇ ತಿನ್ನೋದು. ವೆಯ್ಟ್ ಲಾಸ್ ಜರ್ನಿ ಮಾಡ್ತಾ ಇದ್ದೀವಿ. ಚಟ್ನಿ ನೀವು ತಿನ್ನಬೇಡಿ ಆಯಿತಾ? ನಿಮ್ಮ ಚಟ್ನಿ ಇಷ್ಟ ಅಲ್ಲ, ತಿನ್ನಬೇಡಿ. ಓಕೆ. ಹೇಗಿದೆ ಟೇಸ್ಟ್ ಆಕಾಶ್? ಟೇಸ್ಟ್ ಚೆನ್ನಾಗಿದೆ ನಂದಿನಿ. ನಾ ಎಲ್ಲೇ ಹೋದ್ರೂ ಇಡ್ಲಿನ ತೊಗೊಳ್ಳೋದು. ಇಡ್ಲಿ ಬಿಟ್ಟು ಬೇರೆ ಏನೂ ತೊಗೊಳ್ಳೋದು, ಯಾಕೆಂದರೆ ಕ್ಯಾಲರಿ ಜಾಸ್ತಿ ಇರೋದಿಲ್ಲ. ನಮ್ಮ ಡಯಟಿಷನ್ ಫುಡ್ ಕಾನ್ಷಿಯಸ್ ಕೊಟ್ಟಿದ್ದಾನೆ. ನೀವು ಡಯಟ್ ಬಗ್ಗೆ ಕೋಚ್ ಮಾಡಿದ್ರೆ ಅಷ್ಟೇ, ಇವರೆಲ್ಲ ನಕ್ಬಿಡ್ತಾರೆ. ಸಾಕ ಅಷ್ಟೇ. ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋಣ. ಯಾಕೆ? ಸುಮ್ಮನೆ ಇದು ಅದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಇದು ತುಂಬ ಚೆನ್ನಾಗಿಲ್ಲ. ಹಾಗಾಗಿ ಡವ್ ಏನೋ ಸ್ಕೆಚ್ ಹಾಕಿದ್ಲು. ಇದು ತುಂಬ ಜಾಸ್ತಿ ಇದೆ, ಇದು ತುಂಬ ಕಡಿಮೆ ಇದೆ. ಹಾಗಾಗಿ ಫಿನಿಶ್. 3 ಪ್ಲೇಟ್ ಖಾಲಿ. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತಾ? ಹೋಗ್ಲಿ, ಹೊಟ್ಟೆ ತುಂಬ್ತಾ? ಸಾಕಾ? ಮತ್ತೆ ಬೇಕಾ? ಇಲ್ಲ, ಸಾಕು ಸಾಕು. ಹೋಗೋಣ. ಅಯ್ಯೋ, ಕನ್ನಡದವ್ರೆ ಕನ್ನಡ ಮಾತಾಡ್ತಾ ಇರ್ತಾರೆ. ಕನ್ನಡ ಬರುತ್ತೆ. ಯಾರಾದ್ರೂ ಪಕ್ಕದಲ್ಲಿ ಕುತ್ಕೊಂಡ್ರೆ ಅದೇನ್ ಸ್ಕೋಪ್ ತಗೊಳ್ತಾರೋ ಗೊತ್ತಿಲ್ಲ. ಎಲ್ಲ ಇಂಗ್ಲಿಷ್ಗೆ ಹೊಡ್ತಾರ, ಹಂಗ ಆಡ್ತಾರ. ಆಕ್ಚುಲಿ ಅವರೆಲ್ಲ ಕನ್ನಡದವ್ರೇನೆ, ಬಟ್ ಅದು ಯಾಕೆ ಹಂಗೆ ಅಂತ ಗೊತ್ತಿಲ್ಲ. ಅಲ್ಲ, ಯೂಶಲಿ ಇಂಗ್ಲಿಷ್ ಮಾತಾಡ್ತಿದ್ರೆ ಮಾತಾಡ್ಲಿ. ನಾನು ಇದೇ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಮಾಲ್ಸ್ ಅಲ್ಲಿ ಮತ್ತೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲೆಲ್ಲ. ಎಲ್ಲ ಆಲ್ಮೋಸ್ಟ್ ಕನ್ನಡ ಬರುತ್ತೆ, ಆದ್ರೂ ಕೂಡ ಕನ್ನಡದಲ್ಲಿ ಮಾತಾಡಲ್ಲ, ಎಲ್ಲ ಇಂಗ್ಲಿಷಲ್ಲಿ ಮಾತಾಡಕ್ ಶುರು ಮಾಡ್ತಾರೆ. ಇಲ್ಲ, ನಾವ್ ಹೋಗಕ್ಕಿಂತ ಮುಂಚೆ ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಇಂಗ್ಲಿಷ್ ಅಲ್ಲೇ ಮಾತಾಡ್ಲಿ, ತೊಂದ್ರೆ ಇಲ್ಲ. ಆದ್ರೆ ನಾವ್ ಹೋಗ್ ಪಕ್ಕದಲ್ಲಿ ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ಸಾಕು, ಫಾರಿನ್ ಇಂಗ್ಲಿಷ್ ಎಲ್ಲ ಬಂದ್ಬಿಡುತ್ತೆ. ನಾವ್ ಇವಾಗ ಇದೀವಲ್ಲ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಬೇರೆ ಫ್ಲಾಟ್ ನೋಡ್ತಾ ಇದೀವಿ. ಸೊ ಮುಂಚೆ ಆದ್ರೆ ನಾವು ದೊಡ್ಡಬೆಲೆ ಅಂತ ಒಂದು ವಿಲೇಜ್ ಇತ್ತು, ಆ ವಿಲೇಜ್ ಒಳಗಡೆಯಿಂದ ಹೋಗ್ಬೇಕಿತ್ತು. ಆದ್ರೆ ಇವಾಗ ಫೇಸ್ 3 ಓಪನ್ ಆಗಿದೆ. ಸೊ ಹಂಗಾಗಿ ನಮ್ಮ ಅಪಾರ್ಟ್ಮೆಂಟ್ಗೆ ನಾವು ಅಲ್ಲಿ ಇಲ್ಲಿ ಸುತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ನೇರವಾಗಿ ಹೋಗ್ಬೋದು. ಜಸ್ಟ್ ಮೆಟ್ರೋ ಸ್ಟೇಷನ್ ಇಂದ 2 ಮಿನಿಟ್ಸ್ ಅಲ್ಲಿ ನಮ್ಮ ಅಪಾರ್ಟ್ಮೆಂಟ್ಗೆ ರೀಚ್ ಆಗ್ಬೋದು. ಬಟ್ ಆದ್ರೆ ಏನ್ ಮಾಡ್ತೀರಾ, ಸಿಟಿಯಿಂದ ಔಟ್ಸ್ಕರ್ಟ್ ಅಷ್ಟೇ. ನಾನೇನಾದ್ರೂ ವಿಧಾನಸೌಧ, ಕಬ್ಬನ್ ಪಾರ್ಕ್ ಆ ಕಡೆ ಓಡಾಡಬೇಕು ಅಂತ ಅಂದ್ರೆ ಮಿನಿಮಮ್ ಅಂದ್ರೂ ಕೂಡ ನನಗೆ 1 ಅವರ್ ಇಲ್ಲಿಂದ ಜರ್ನಿ ಅಷ್ಟೇ. ಬಟ್ ನನ್ನ ಮಗನಿಗೆಲ್ಲ ತುಂಬ ಸೇಫ್ಟಿ ಜಾಗ ಇದು. ಆಟಾಡೋಕೆ ಇಷ್ಟೊಂದು ಪ್ಲೇ ಗ್ರೌಂಡ್ ಇದೆ, ನೀವು ನೋಡ್ಬೋದು. ಇಷ್ಟು ಜಾಗ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಬೆಂಗಳೂರಲ್ಲಿ ಅಂತ ನಮಗೆ ಫ್ರೀಯಾಗಿ ಸಿಕ್ಕಿದೆ ನೋಡಿ. ಫ್ರೀಯಾಗಿ? ಎಸ್, ಅಂದ್ರೆ ಆಟಾಡೋ ಪ್ಲೇ ಗ್ರೌಂಡ್ ನಂದಿನಿ. ಫ್ಲಾಟ್ ಫ್ರೀಯಾಗಿ ಯಾರು ಕೊಡ್ತಾರೆ ಇವತ್ತು? ಅದೇ ಇದೇ ಫೆಸಿಲಿಟೀಸ್ ಏನಾದ್ರೂ ಸಿಟಿಲಿ ಇದೆ ಅಂತ ಹೇಳಿದ್ರೆ ಕಮ್ಮಿ ಅಂದ್ರೂ ನಮ್ಮ ಬಾಡಿಗೆ 80,000ದಿಂದ 1,00,000 ಅಷ್ಟಿರೋದಲ್ಲ. ಹೌದು. ಇದೆಲ್ಲ ಫೇಸ್ 3 ನ್ಯೂಲಿ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗು. ಆಲ್ರೆಡಿ ಶಿಫ್ಟ್ ಆಗಿದ್ದಾರೆ, ಶಿಫ್ಟ್ ಆಗ್ತಾ ಇದ್ದಾರೆ. ಡೈಲಿ 3-4 ಗೃಹ ಪ್ರವೇಶ ಇಲ್ಲಿ ನೋಡಿ. ಪಕ್ಕದಲ್ಲಿ ಇನ್ನು ಕಟ್ತಾ ಇದಾರೆ. ಆಕ್ಚುಲಿ ಇದೆಲ್ಲ ಕಟ್ತಾ ಇದಾರೆ, ಇನ್ನೂ ಆಗ್ಬೇಕು. ಯಾರ್ಯಾರು ಫ್ಲಾಟ್ ತಗೋಬೇಕು ಅಂತ ಕನ್ಸಿಟ್ಕೊಂಡಿರ್ತೀರಾ, ತಗೋಬಹುದು ಬಂದು. ನಾನು ಹೇಳಿದ್ನಲ್ಲ ಗೃಹ ಪ್ರವೇಶ ಆಗ್ತಾ ಇರುತ್ತೆ ಅಂತ, ಮನೆ ಓಪನಿಂಗ್ ಸೆರೆಮನಿ ನೋಡಿ. ಇವತ್ತೊಂದು ಆಗ್ತಿದೆ ನೋಡಿ, ಅಲ್ಲಿ ಗೃಹ ಪ್ರವೇಶ ಇವತ್ತೊಂದು ಆಗ್ತಾ ಇದೆ. ಇದು ಪಾರ್ಕಿಂಗ್ ಲಾಟ್. ಸದ್ಯಕ್ಕೆ ಪ್ಲೇ ಏರಿಯಾ ಆಗಿದೆ ಮಕ್ಕಳಿಗೆ, ಫೇಸ್ 3 ಅವ್ರಿಗೆ. ತೆಗಿಬೇಕು ನಾವೇನೆ.
ಗಾಡಿ ನಿಲ್ಲಿಸ್ಬಿಟ್ಟು ಹೋಗೋಣ ಇಲ್ಲ. ಫೋನು ನಂದು ಆಲ್ಮೋಸ್ಟ್ ಅಲ್ಲಿ ಆಕಾಶ್ ಹತ್ರಲ್ಲೇ ಇರುತ್ತೆ. ನಿಮ್ಗೆ 2 ಫೋನ್ ಸಾಕಾಗಲ್ವಾ? ಈಗ ಆಲ್ರೆಡಿ ನನಗೆ 3 ಫೋನ್ ಕೊಟ್ಟಿದ್ಯಾ, ಇನ್ನೇನು ಇಟ್ಕೊಳಕ್ಕೆ ಒಂದು ಬ್ಯಾಗ್, ಸ್ಕೂಲ್ ಬ್ಯಾಗ್ ತೊಗೋಬೇಕಷ್ಟೇ, ಎಲ್ಲ ಫೋನ್ಸ್ನು ಇಟ್ಕೊಳಕ್ಕೆ.